ಉದ್ಯೋಗ ಮಂತ್ರಿಗಳಿಗೆ 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 ಶಾಂತಿ ಶಾಂತಿ ಅವನ್ನ ಒಳಗ್ ಕಳಿಸ್ಕೊಡಿ. ಯಾಕೆ ಹೀಗೆ ಕೂಗಾಡ್ತಾ ಇದ್ರಿ? ಓಟ್ ಕೇಳುವಾಗ ಕೆಲಸ ಇಲ್ದವ್ರಿಗೆ ಕೆಲಸ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ರಿ. ನಿಮಗ್ ಪದವಿ ಸಿಕ್ಕ ತಕ್ಷಣ ಮರ್ತು ಬಿಟ್ರಾ? ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ಕೆಲಸ ಇಲ್ದಿರೋರಿಗೆ ತಕ್ಷಣ ಕೆಲಸ ಕೊಡಿ ಅಂತ ಆರ್ಡರ್ ಮಾಡಿದ್ದೀವಿ. ಏನ್ ಪಿ ಎ? ಹೌದು ಸರ್. ಮತ್ತೆ ಯಾಕೆ ಇವರಿಗೆಲ್ಲ ಕೆಲಸ ಸಿಕ್ಕಿಲ್ಲ? ಅದು ಸರ್, ಅದು ಇದು ಅಂತ ರಾಗ ಹೇಳಿಬೇಡಿ ನನ್ನ ಹತ್ರ. ಸಿಎಂ ಕೋಟಾ ಕ್ಲೋಸ್ ಆಯ್ತು, ಸೆಂಟ್ರಲ್ ಕೋಟಾ ಫಿಲಪ್ ಆಯ್ತು. ನಾನ್ಸೆನ್ಸ್. ಇಂಥ ಅಜ್ಜಿಗೂ ಬಚ್ಚಿ ಕತೆ ನಮ್ಮುವಂತ ಕೋಟಾ ಉದ್ಯೋಗ ಮಂತ್ರಿ ಅಲ್ಲ ನಾನು. ನಿಮ್ಗೆ ಫಸ್ಟ್ ಡೇನೆ ಹೇಳಿದ್ದೀನಿ, ಅಪ್ಲಿಕೇಶನ್ ಕೊಟ್ಟಿರೋರು ಯಾರೇ ಆಗಿರ್ಲಿ ಅವ್ರಿಗೆ ತಕ್ಷಣ ಕೆಲಸ ಸಿಗ್ಬೇಕು ಅಂತ. ಮೆರಿಟ್ ಸ್ಟೂಡೆಂಟ್ಗೆ ಫಸ್ಟ್ ಪ್ರಿಫರೆನ್ಸ್, ಈ ಲಂಚ ಕೊಟ್ಟು ರುಜುವಾತ್ ಮಾಡೋರಿಗೆ ನೋ ಚಾನ್ಸ್ ಅಂತ. ಕೂಡಲೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಫೋನ್ ಮಾಡಿ ಯಾವ ಪೋಸ್ಟ್ ಖಾಲಿ ಇದೆಯೋ ಇವರಿಗೆಲ್ಲ ಕೆಲಸ ಕೊಡಿ ಅಂತ ಹೇಳಿ. ಹೋಗಿ. ಆಯ್ತು ಸರ್. ನೀವೊಂದು ಅರ್ಧ ಗಂಟೆ ಬಿಟ್ಟು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಹೋಗಿ, ನಿಮ್ಗೆಲ್ರಿಗೂ ಕೆಲಸ ಸಿಗುತ್ತೆ. ಉದ್ಯೋಗ ಮಂತ್ರಿ ಉದ್ಯೋಗ ಮಂತ್ರಿ ಉದ್ಯೋಗ ಮಂತ್ರಿ ಉದ್ಯೋಗ ಮಂತ್ರಿ ಉದ್ಯೋಗ ಮಂತ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಅಣ್ಣ 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 ಎದ್ದೇಳಣ್ಣ. मैं कहाँ हूँ? ನಾನು ಎಲ್ಲಿದ್ದೀನಿ? ಸ್ವರ್ಗದಲ್ಲಿದ್ಯಾ? ಏನಣ್ಣ ಹಗಲ್ ಕನ್ಸ್ ಕಾಣ್ತಾ ಇದ್ಯಾ? ನನ್ನಂತ ನಿರುದ್ಯೋಗಿಗೆ ಬೇರೆ ಏನ್ ಕೆಲಸ ಹೇಳು? ಈಗ ಇಂಟರ್ವ್ಯೂಗೆ ಹೋಗೋ ಕೆಲಸ ಇದೆ, ನಡಿ. ಅಣ್ಣ ಬಿಸಿ ಬಿಸಿ ಕಾಫಿ. ಇವತ್ ನೀ ನನ್ ಕೈ ಕಾಫಿ ಕುಡ್ದು ಹೋದ್ರೆ ಇಂಟರ್ವ್ಯೂ ಗ್ಯಾರಂಟಿ ಸಕ್ಸಸ್. ಏನ್ ಸಕ್ಸಸ್ ಆಗೋಣ ಏನೋ. 99 ಇಂಟರ್ವ್ಯೂ ಆಗೋಯ್ತು, ಈಗ 100ನೇ ಇಂಟರ್ವ್ಯೂನಲ್ಲಿ ಏನ್ ಮಹಾ ಕಿಸಿಯೋದು? ಏನಣ್ಣ ನೀನು 100ನೇ ಇಂಟರ್ವ್ಯೂ ಮುಗಿಸಿದಕ್ಕೆ ಅಸೆಂಬ್ಲಿ ಗುಲ್ಲೆಪ್ಸಿ ನಮ್ಮಂತವ್ರ ಪರಿಸ್ಥಿತಿನ ಸಿಎಂಗೆ ಹೇಳಿ ನಿನ್ಗೊಂದ್ ಕೆಲಸ ಕೊಡ್ತಾನ ನಾನಿದ್ರೆ. ಸರ್ ದಯವಿಟ್ಟು ಸಿಎಂ ಹೇಳ್ಬೇಡಿ ಸರ್. ಯಾಕೆ? ನನ್ ಪ್ರಾಣ ಹೋದ್ರೆ ನಾನು ಆ ಇಂಟರ್ವ್ಯೂಗೆ ಹೋಗಲ್ಲ. ಹಾಗನ್ಬೇಡಪ್ಪ ಸೀದಾ. ಒಂದ್ ಮಾವಿನಕಾಯಿಗೆ 10 ಕಲ್ಲು ಹೊಡಿತೀವಿ, 9ನೇದಕ್ ಬೀಳದೆ ಇದ್ರು 10ನೇದಕ್ಕಾದ್ರೂ ಬೀಳುತ್ತೆ ಅನ್ನೋ ನಂಬಿಕೆ ಇರ್ಬೇಕಪ್ಪ. ಅಮ್ಮ ಆ ನಂಬಿಕೆ ನನಗಿಲ್ಲ. ಅಣ್ಣ 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 ಯು ಡೋಂಟ್ ವರಿ ಬ್ರದರ್. ಇವತ್ತಿನ ಇಂಟರ್ವ್ಯೂ ಅಲ್ಲಿ ನಿಂಗ್ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾನೇ ರೆಕಮೆಂಡ್ ಮಾಡಿ ನಿಂಗೊಂದ್ ಕೆಲಸ ಕೊಡ್ತೀನಿ. ಹಂಗೂ ಸಿಗ್ಲಿಲ್ಲ ಅಂದ್ರೆ ನನ್ ಚಡ್ಡಿ ದೋಸ್ತ್ PM ಹೇಳ್ತೀನಿ. PM ನಿನ್ ಚಡ್ಡಿ ದೋಸ್ತ? ಹೇಗೆ? ದಿನ ಇರ್ತಾನಲ್ಲ. ಏಯ್ ಸಾಕ್ ಸುಮ್ನಿರೋ. PM ಅಂತ PM. ಮೊದ್ಲೋಗಿ ರೇಷನ್ ತೊಂಬ. ಹೌದಲ್ಲ, ಅಲ್ಲಿ PM ಅಂದ್ರೂ ಏನ್ ನಡೆಯಲ್ಲ, ನಾನೇ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಅಣ್ಣ ನೀ ನೋಡ್ ಬಾ ಇಂಟರ್ವ್ಯೂಗೆ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುವುದು. ನೋಡ್ತೀನಿ ನೋಡು. ದೊಡ್ಡ ಫ್ಯಾಕ್ಟರಿ MD ಕೆಲಸ ಸಿಕ್ಕತ್ತೆ, ಕೈ ತುಂಬಾ ಸಂಬಳ, ಆಳು ಕಾಳು ಕಾರು ಬಂಗ್ಲೆ, ನನ್ಗೇನು ಕೊರತೆ ಇರಲ್ಲ. ಕೆಲಸ ಸಿಕ್ಕಿದ್ಮೇಲೆ ನನ್ನ ತಾಯಿ ತಂಗಿ ತಮ್ಮನ್ಗೆ ಏನು ಕೊರತೆ ಇರಲ್ಲ. ತಂದೆ ಹೆಸರಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಡಿಗ್ರಿ ಬಂದ ತಕ್ಷಣ ನಂಗೆ ದೊಡ್ಡ ಕೆಲಸ ಸಿಗುತ್ತೆ. ಆಗ ಗಂಡುಗಳನ್ನ ಜೀವನದಲ್ಲಿ ನಿಲ್ಲಿಸಿ ನಾನ್ ಮೆಚ್ಚಿದ ಹುಡುಗನ್ನೇ ಮದುವೆಯಾಗಿ ಜೀವನದಲ್ಲಿ ಹಾಯಾಗಿರ್ತೀನಿ. ಸದ್ಯ ಮೊನ್ನೆ ಬೆಸ್ಟ್ ಅಂಡ್ ಕಾಂಪ್ಟರ್ ಅಲ್ಲಿ ಇಂಟರ್ವ್ಯೂ ಆಯ್ತಲ್ಲ, ಕೆಲಸ ಸಿಗ್ಲಿಲ್ಲ ನಿನ್ಗೆ? ಅಲ್ಲಿ ಸಿಕ್ಕಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ? ನನಗೂ ಸಿಕ್ಕಿಲ್ಲ. ಕೆಲಸ ಅಂತ ಒಂದ್ ಆಫೀಸಿಂದ ಇನ್ನೊಂದು ಆಫೀಸಿಗೆ ಅಲಿಯೋದೇ ಆಗಿದೆ. ಇದಕ್ಕೋಸ್ಕರನೇ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಕಾಲೇಜ್ನಲ್ಲಿ ಓದಿಸಿರೋದು. ಹೌದು ಶ್ರೀಧರ, ನಮ್ಮಪ್ಪ ಅಮ್ಮ ಕೂಡ ನನಗೆ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟು. ಯಾಕೆ ಗೊತ್ತಾ? ಆ ವಿಶ್ವೇಶ್ವರಯ್ಯ ಅಂತರ ನಾನು ಆಗ್ಲಿ ಅಂತ. ಆದ್ರೆ ನನ್ನ ಓದು ಮುಗಿಯೋದ್ರೊಳಗೆ ಇದ್ಬದ್ದ ಆಸ್ತಿ ಎಲ್ಲ ಕಳ್ಕೊಂಡು ಸಾಲ್ಗಾರರ ಕಾಟ ತಡಿಯಕ್ಕಾಗದೆ ನಮ್ಮಪ್ಪ ಕಣ್ಣು ಮುಚ್ಕೊಂಡ್ರು. ಗಂಡನ್ ಕಳ್ಕೊಂಡು ದುಃಖ ಒಂದ್ ಕಡೆ, ನನಗೆ ಕೆಲಸ ಸಿಕ್ಕಿಲ್ವಲ್ಲ ಅನ್ನೋ ನೋವು ಇನ್ನೊಂದ್ ಕಡೆ. ಈ ಕೊರಗಲ್ಲೇ ನಮ್ಮಮ್ಮ ಕೂಡ ಕಣ್ಣು ಮುಚ್ಕೊಂಡ್ರು. ಅವ್ರು ಬದುಕಿದ್ದಾಗ್ಲೇ ನನ್ಗೊಂದು ಕೆಲಸ ಸಿಕ್ಕಿ ಅವ್ರಿಗಂತೂ ತನ್ನ ಹಾಕೋ ಯೋಗ್ಯತೆ ನನಗಿಲ್ಲ. ಈಗ್ಲಾದ್ರೂ ನನ್ಗೊಂದು ಕೆಲಸ ಸಿಕ್ಕಿದ್ರೆ ಅವ್ರ ಆತ್ಮಶಾಂತಿಗೋಸ್ಕರ ಏನಾದ್ರೂ ಮಾಡ್ಬೋದಾಗಿತ್ತು. ಸಿಗತ್ತೆ ವಿಶ್ವ, ನಿನ್ ಖಂಡಿತ ಕೆಲಸ ಸಿಗುತ್ತೆ. ಶ್ರೀಧರ್, ನಿನಗೆ ಕೆಲಸದ ಕರೆ. ಬೆಸ್ಟ್ ಆಫ್ ಲಕ್. ರವೀನ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ಸ್. ನಮಸ್ತೆ ಸರ್. ಈಗ ನಾವು ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಬೇಕು. ಸರಿ ಸರ್. ಪ್ರಪಂಚದಲ್ಲಿ ಅತಿ ದೊಡ್ಡ ಕೋಟೆ ಯಾವುದು? ಅತಿ ದೊಡ್ಡ ಜಲಪಾತ ಯಾವುದು? ಸುಂದರ ಉದ್ಯಾನವನ ಯಾವುದು? ಯಾವ ಪ್ರಶ್ನೆ ಕೇಳಿದ್ರು ಏನು ಹೇಳಿದ್ರೆ ಸುಮ್ಮನೆ ಇದೆಯಲ್ಲಯ್ಯ. ನಿರುದ್ಯೋಗಿಗಳು ಪ್ರತಿದಿನ 50 ಕೆಲಸ ಸಿಗತ್ತೆ ಅಂತ ಮನಸ್ಸಿನಲ್ಲೇ ಆಸೆ ಕಟ್ಕೊಂಡಿರ್ತಾರಲ್ಲ, ಅದೇ ಅತಿ ದೊಡ್ಡ ಕೋಟೆ.
ಹೆತ್ತು ಸಾಕಿ ಬೆಳೆಸಿ ವಿದ್ಯೆ ಕಲಿಸಿದ ತಾಯಿ ನನ್ ಮಗನಿಗೆ ಕೆಲಸ ಸಿಗ್ಲಿಲ್ಲ ಅಂತ ನೊಂದು ಬೆಂದು ಕಣ್ಣೀರಾಗ್ತಾರಲ್ಲ, ಅದಕ್ಕಿಂತ ದೊಡ್ಡ ಜಲಪಾತ ಇದೆಯಾ ಸರ್? ನಮ್ಮಂತವ್ರು ನಾಳೆ ಬೆಳಿಗ್ಗೆ ಏನಾಗತ್ತೆ ಅಂತ ಗೊತ್ತಿಲ್ಲದೆ ಶೂನ್ಯದಲ್ಲೇ ಕನಸು ಕಾಣ್ತಾ ಇರ್ತೀವಲ್ಲ, ಅದೇ ಸುಂದರವಾದ ಉದ್ಯಾನವನ. You should say answers only for the questions asked by us. You are reckless. No, sir, I'm not being reckless. I'm only bored and vexed with these stupid questions. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ರೆಡ್ ಫೋರ್ಟ್, ನಾಯಗ್ರಾ ಫಾಲ್ಸ್, ಹ್ಯಾಂಗಿಂಗ್ ಗಾರ್ಡನ್ಸ್ ಅಂತ 8ನೇ ಕ್ಲಾಸ್ ನಾಪಾಸ್ ಆಗಿರೋ ಹುಡುಗ ಹೇಳ್ಬೋದು ಸರ್. ಅದಕ್ಕೆ ನನ್ನ ಹತ್ರ ಇರೋ BA ಸರ್ಟಿಫಿಕೇಟ್ ಬೇಕಾಗಿಲ್ಲ ಸರ್. ಪ್ಲೀಸ್ ಆಸ್ಕ್ ಮಿ ರೆಲೆವೆಂಟ್ ಕ್ವೆಶ್ಚನ್ಸ್ ಪರ್ಟೈನಿಂಗ್ ಟು ಮೈ ಡಿಗ್ರಿ ಅಂಡ್ ದಿಸ್ ಜಾಬ್ ಆಫ್ ಯೋರ್ಸ್. ಅದಕ್ಕೆ ಉತ್ತರ ಕೊಡಕ್ಕೆ ನಾನು ಸಿದ್ಧ. ಕೇಳಿ ಸರ್. ಏನ್ ಹೇಳ್ಬೇಕು ಏನ್ ಕೇಳ್ಬೇಕು ಅಂತ ನೀ ಹೇಳ್ಬೇಕಾಗಿಲ್ಲ. ನಾವು ಕೇಳಿದ ಕ್ವಶನ್ಸ್ ಆನ್ಸರ್ ಹೇಳಬೇಕಾದ್ದು ನಿನ್ ಡ್ಯೂಟಿ. ಯೋ ಆಫೀಸರ್ಗಳ ಅದೇನ್ರಯ್ಯ ಕೆಲ್ಸಕ್ಕೆ ಬರದೇ ಇರೋ ಪ್ರಶ್ನೆಗಳನ್ನ ಕೇಳಿ ಕೇಳಿ ಸುಮ್ನೆ ಗಂಟು ಹಾಡ್ಕೋತಾ ಇದ್ದೀರಾ? ನೋಡಪ್ಪ, ನನ್ನ ಮಾತು ಕೇಳು. ಪಾರ್ಲಿಮೆಂಟ್ ಅಲ್ಲೂ ಪ್ರಶ್ನೆಗಳನ್ನ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಏನ್ ಸಿಗುತ್ತೆ? ಏನೂ ಸಿಗೋದಿಲ್ಲ. ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೂ ದುಡ್ಡು ಬೇಕು. ಡಿಗ್ರಿ ತಗೊಳ್ಳೋದಕ್ಕೆ ದುಡ್ಡು, ಕುಡಿಯೋ ನೀರಿಗೆ ದುಡ್ಡು, ಉರಿಯೋ ದೀಪಕ್ಕೂ ದುಡ್ಡು, ಉಸಿರು ಆಡೋದಕ್ಕೆ ದುಡ್ಡು. ಉಸಿರು ಹೋಯ್ತು ಅಂದ್ರೆ ಸ್ಮಶಾನದಲ್ಲಿ ಅದಕ್ಕೂ ದುಡ್ಡು ಬೇಕು. ಅಂಥದ್ರಲ್ಲಿ ಕಾಮಧೇನುವಿನಂತ ಒಂದು ಕೆಲಸ ಕೊಡಿಸ್ತೀವಿ ಅಂದ್ರೆ ಅದಕ್ಕೆ ದುಡ್ಡು ಬೇಡವೋ? ನೋಡಪ್ಪ, ಹೂ ಹಾಕಿ ಕಾಯಿ ಹೊಡೆದು ಕರ್ಪೂರ ಅಷ್ಟಲ್ಲ ಇದ್ರೆ ದೇವ್ರ ಸಹಿತ ಹೊರ ಕೊಡಲ್ಲ. ಆ ಶಕ್ತಿ ನನಗಿಲ್ಲ ಸರ್. ನಾನೊಬ್ಬ ಬಡ. ಇಲ್ಲ ಅಂದ್ರೆ ಬಿಟ್ಬಿಡು, ಶಕ್ತಿ ಇರೋರು ಕೆಲಸ ಕೊಡ್ತಾರೆ. ಸ್ವಲ್ಪ ಈ ಕಡೆ ಬರ್ತೀರಾ? ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು ಸರ್. ಸರ್, ಮೇಲ್ನವ್ರಿಗೆಲ್ಲ ಮುಟ್ಸಿದ್ದಾಯ್ತು, ನಿಮ್ಮದು ಬಾಕಿ ಇತ್ತು. ಇನ್ನೇನು ಹೇಳುವಷ್ಟಿಲ್ವಲ್ಲ, ನಾನು ಬರಲ್ಲ. ಬರ್ತೀನಿ. ಥ್ಯಾಂಕ್ ಯು. ಬರ್ತೀನಿ. ಓಕೆ ಸರ್. ನೋಡಪ್ಪ, ಫೈಲ್ ತಗೋ. ಸರ್, ಇನ್ನು ಇವರೆಲ್ಲ ಯಾಕೆ ಸುಮ್ನೆ ಕಾಯ್ತಾ ಇದ್ದಾರೆ? ನೋಡಪ್ಪ, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಕೊಡ್ಬೇಕು ಅಂತಲೇ ನಮಗೂ ಇಷ್ಟ. ಆದ್ರೆ ಏನ್ ಮಾಡೋದು? ನಾವೆಲ್ಲ ಬರೀ ರಬ್ಬರ್ ಸ್ಟಾಂಪ್ಗಳು. ರಬ್ಬರ್ ಸ್ಟ್ಯಾಂಪ್ಗಳಲ್ಲ, ಅದಕ್ಕಿಂತ ಕೀಳಾಗಿರೋ ಕ್ರಿಮಿಗಳು ನೀವು. ಮಹಾತ್ಮ ಗಾಂಧಿ ಹುಟ್ಟಿದ ದೇಶದಲ್ಲಿ ಅಧಿಕಾರದ ದೌರ್ಜನ್ಯಕ್ಕೆ ತಲೆ ಬಾಗಿಸಿರೋ ನೀವು, ನಿಮ್ಮಂತ ಲಂಚ್ಕೋರ್ ಆಫೀಸರ್ಗಳು. ಶ್ರೀಧರ್, ಏನಾಯ್ತು ಕೆಲಸ? ಇಲ್ಲಿ ಕೆಲಸ ಲಂಚಕ್ಕೆ ಮುಡುಪಾಗಿಟ್ಟಿದ್ದಾರೆ. ನಮ್ಮಂತ ಬಡ ನಿರುದ್ಯೋಗಿಗಳ ಕಣ್ಣೀರು ವರ್ಷಕ್ಕೇನೆ ಈ ಇಂಟರ್ವ್ಯೂ ನಾಟಕ ಇಲ್ಲ. ಶ್ರೀಧರ್, ನೆಕ್ಸ್ಟ್ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ, ಇಲ್ಲಿ ಕೆಲಸ ಲಂಚಕ್ಕೆ ಮುಡುಪಾಗಿಟ್ಟಿದ್ದಾರೆ. ನಮ್ಮಂತ ಬಡ ನಿರುದ್ಯೋಗಿಗಳ ಕಣ್ಣೀರು ವರ್ಷಕ್ಕೇನೆ ಈ ಇಂಟರ್ವ್ಯೂ ನಾಟಕ ಇಲ್ಲ. ಸಿಸ್ಟಮ್ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನನ್ನ ಕೆಲಸ ಈಸಿ ಆಗುತ್ತೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಬರೀ ತಗಡು ಗಿರಾಕಿಗಳಿದ್ದಾರೆ. ಇರ್ಲಿ, ಯಾವನಾದ್ರೂ ಒಬ್ಬ ಬಕ್ರ ಸಿಕ್ಕದೇ ಇರ್ತಾನ. ಅಣ್ಣ, ಟೈಮ್ ಎಷ್ಟು? ಇದೇನಣ್ಣ, 2 ಕೈಗೂ ವಾಚ್ ಇಟ್ಕೊಂಡ್ಬಿಟ್ಟಿದ್ಯಾ? ಈ ವಾಚ್ ನಲ್ಲಿ ದೊಡ್ಡ ಮುಳ್ಳಿಲ್ಲ, ಈ ವಾಚ್ ನಲ್ಲಿ ಚಿಕ್ಕ ಮುಳ್ಳಿಲ್ಲ. ಎರಡನ್ನು ಸೇರ್ಸಿ ಅಡ್ಜಸ್ಟ್ ಮಾಡಿ ಹೇಳ್ಬೇಕಲ್ವಾ? ನೀ ಅಡ್ಜಸ್ಟ್ ಮಾಡಿ ಹೇಳೋ ಅಷ್ಟರಲ್ಲಿ ಎರಡು ಒಂದಕ್ಕೊಂದು ಅಟ್ಕಾಯಿಸ್ಕೊಂಡ್ಬಿಟ್ಟಿರುತ್ತೆ. ಹುಡುಗಿ ಸಖತ್ತಾಗಿದ್ದಾಳೆ, ಸರಕು ಸಖತ್ತಾಗಿದೆ. ದುಡ್ಡು ಬರ ಇಲ್ಲ ಅನ್ಸುತ್ತೆ, ಸೆಟಪ್ ಮಾಡಬೇಕು. ಹುಡುಗ ಸಖತ್ತಾಗಿದ್ದಾನೆ, ಪ್ಯಾಂಟ್ ಒಳಗಡೆನೂ ಸಖತ್ತಾಗಿರ್ಬೇಕು ದುಡ್ಡು. ಅವ್ನು ನೋಡೋ ನೋಟ ನೋಡ್ತಿದ್ರೆ ಬಲೆಗ್ ಬಿದ್ದ ಅಂತಲೇ ಅರ್ಥ. ಹಲೋ ಹಲೋ, ಬಸ್ ಕಾಯ್ತಾ ಇದ್ದೀರಾ? ಬಸ್ ಸ್ಟಾಪ್ ನಲ್ಲಿ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಹಳ ತಮಾಷೆ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು. ವೆಲ್ಕಮ್. ಹಾಳಾದ ಬಸ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ? ಹೌದು, ಈ ಬಸ್ಗೋಸ್ಕರ ನಾನು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ. ಬಸ್ ಬರೋದು ತುಂಬಾ ಲೇಟ್ ಆಗತ್ತೆ ಅನ್ಸುತ್ತೆ. ನಾವಿಬ್ರು ಕಾಫಿ ಯಾಕೆ ಕುಡಿಬಾರ್ದು? 1 by 2 ಕಾಫಿ. ಓಕೆ, ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಬೇರರ್ ಸರ್. ತಿನ್ನಕ್ಕೇನಿದೆಯಪ್ಪ? ಇಡ್ಲಿ ವಡೆ, ಚೌಚೌಬಾತ್, ಮಸಾಲೆ ಖಾಲಿ, ಸ್ವೀಟ್, ಬಾದ್ಶಾ. ಎಲ್ಲ 2 ಪ್ಲೇಟ್ ತಗೊಂಡ್ಬಿಡು. ಸರಿ ಸರ್. ಬಿತ್ತು ಪರ್ಸ್ ಬ್ಲೇಡು. ಹುಡುಗ ಕ್ಲೀನ್ ಬೋಲ್ಡ್. ಕೈಯಲ್ಲಿ ತಿನ್ಬಾರ್ದು, ಸ್ಪೂನಲ್ಲಿ ತಿಂತೀನಿ. ನಾನು ಸ್ಪೂನಲ್ಲೂ ತಿನ್ನಲ್ಲ. ಮತ್ತೆ ಯಾಕೆ ತಿಂತೀರಾ? ನೋಡ್ತಾ ಇರು.
ನೀವ್ ಇಷ್ಟೊತ್ತು ಅದನ್ನೆಲ್ಲ ತಿಂದ್ರಲ್ಲ, ನಾನು 10 ಸೆಕೆಂಡ್ ಅಲ್ಲಿ ಇದನ್ನೆಲ್ಲ ತಿಂತೀನಿ. ಬಿಲ್ ಸರ್. 29 ರೂಪಾಯಿ 30 ಪೈಸಾ. ನನ್ನ ಹತ್ರ ದುಡ್ಡು ಇಲ್ವಲ್ಲ, ಈಗೇನ್ ಮಾಡೋದು? ಅವಳನ್ನೇ ಕೇಳ್ತೀನಿ. ತಾರಾ ಅವ್ರೆ, ಇದು ನಮ್ ಫಸ್ಟ್ ಮೀಟಿಂಗ್ ಅಲ್ವಾ? ಈ ಬಿಲ್ಲ ನೀವೇ ಕೊಟ್ರೆ ಹೇಗಿರುತ್ತೆ? ಲೇಡೀಸ್ ಫಸ್ಟ್. ಅಯ್ಯೋ, ಇವನ್ ಹತ್ರ ದುಡ್ಡಿದೆ ಅಂತ ಬಂದೆ, ಇವನ್ ಬಂದು ನನ್ನೇ ಕೇಳ್ತಿದಾನಲ್ಲ. ಚಂದ್ರವ್ರೆ, ಫಸ್ಟ್ ಮೀಟಿಂಗ್ ನಲ್ಲಿ ನೀವೇ ಬಿಲ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ. ನಿಜವಾಗ್ಲು ನನ್ನ ಹತ್ರ ದುಡ್ಡೇ ಇಲ್ಲ, ನಿಮ್ ಹತ್ರ ಇದೆಯಾ? ನನ್ನ ಹತ್ರ ದುಡ್ಡಿಲ್ಲ ರೀ, ಈ ಪರ್ಸ್ ಖಾಲಿ. ಸರ್ ಬಿಲ್ ಕೊಡಿ ಸರ್. ಬಿಲ್ ಕೊಡ್ಬೇಕಾ? ಬನ್ನಿ. ಸಪೋಸ್ ನಾವು ಬಿಲ್ ಕೊಡ್ತೇವೆ, ಏನ್ ಮಾಡ್ತೀರಾ? ನೀವೇನು ಯೋಚನೆ ಮಾಡ್ಕೊಡಿ ಸರ್. ಕಿಚನ್ ಕೆಲಸ, ಕ್ಲೀನರ್ ಕೆಲಸ, ಸಪ್ಲೈಯರ್ ಕೆಲಸ ಖಾಲಿ ಇದೆ. ಜೀವನವಾಸವೋ ಏನ ಮಾಡಿದೆ ನೆಂದು ಗತಿ ನನಗೆ ತಂದೆಯೋ ಬದುಪದಿ. ತಾರಾ ಅವ್ರೆ, ದುಡ್ಡು ಕೊಡಿ. ನನ್ನ ಹತ್ರ ಇದೆ, ನೀವೇ ಕೊಡ್ರಿ. ಪರ್ಸ್ ಮರ್ತ್ ಬಂದ್ಬಿಟ್ಟಿದೀನಿ, ನಾಳೆ ಕೊಟ್ಟಾಗತ್ತಾ? ಪರ್ಸು ಗಿರ್ಸು ಅದೆಲ್ಲ ಆಗೋದಿಲ್ಲ ರೀ, ಮೊದ್ಲು ಬಿಲ್ ಕೊಡಿ. ಅಯ್ಯೋ ಕಿರ್ಸ್ಬೇಡಪ್ಪ, ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಇದೆಯೇನೆ ನಿನ್ಗೆ? ಏನ್ ಗಲಾಟೆ ಸರ್? ಬಿಲ್ ಕೊಡಿ ಅಂತ ಅಂದ್ರೆ ದುಡ್ಡಿಲ್ಲ ಅಂತಿದ್ರೆ ಸರ್. ಹೌದಾ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಇವ್ರನ್ನ ಕ್ಲೀನರ್ ಕೆಲ್ಸಕ್ಕೆ, ಇವ್ರನ್ನ ಸಪ್ಲೈ ಕೆಲ್ಸಕ್ಕೆ ಕರ್ಕೊಂಡೋಗಿ ಸರ್. ಮೇಲೆ ಅರೆ ಚಂದ್ರ, ಗುರು ನೀನು ನನ್ನನ್ನು ಬಚಾವ್ ಮಾಡ್ಬೇಕಮ್ಮ. ಯಾಕೆ? ಒಂದ್ ಸಣ್ಣ ತಪ್ಪಾಗೋಯ್ತು. ಏನು? ಜಾಬಲ್ಲಿ ದುಡ್ಡಿಲ್ಲ, ಹೊಟ್ಟೆ ತುಂಬಾ 29-30 ತಿಂದ್ಬಿಟ್ವಿ. ಬಿಲ್ ಕೊಟ್ಬಿಡು ಗುರು, ನಾಳೆ ಕೊಟ್ಬಿಡ್ತೀನಿ. ಆಗೋದಿಲ್ಲ, ಬೇಡ ನನ್ಗೆ. ಅಂದ್ರೆ ಇರೋದೇ 30 ರೂಪಾಯಿ, ಅಪ್ಲಿಕೇಶನ್ಗೆ ಪೋಸ್ಟ್ ಆರ್ಡರ್ ತಗೋಬೇಕು. ಏನು? ನಾನು ನಿನ್ನ ಫ್ರೆಂಡು, ಈ ಹೋಟ್ಲಲ್ಲಿ ಕ್ಲೀನ್ ಆಗಿದ್ರೆ ನಾನು ಇವ್ರ ಫ್ರೆಂಡು, ಈ ಹೋಟ್ಲಲ್ಲಿ ಸಪ್ಲೈಯರ್ ಆಗಿದ್ರೆ ನಿನಗೆ ಮರ್ಯಾದೆ ಇರುತ್ತಾ? ಮರ್ಯಾದೆ ಇರುತ್ತಾ? ಎಷ್ಟಾಯ್ತು? 29 ರೂಪಾಯಿ 30 ಪೈಸೆ ಸರ್. ಮುಖದ ಮೇಲೆ ಬಿಸಾಕಿ. ಕೆಲಸ ಹುಡ್ಕೋದ್ ಬಿಟ್ಬಿಟ್ಟು ಊರಲ್ಲೆಲ್ಲ ಜನಗಳಿಗೆ ಮೋಸ ಮಾಡ್ತಾ ತಿರುಗಾಡ್ತಿಯಲ್ಲ. ನಿನ್ ತರ ನಂಗೆ ತಾಳ್ಮೆ ಇಲ್ಲ ಗುರು, ಅದ್ ಯಾವತ್ತೋ ಸತ್ತೋಯ್ತು. ನಿನ್ ತರ ಡಿಗ್ರಿ ಸರ್ಟಿಫಿಕೇಟ್ ನ ಕೊಂಕಲ್ಲಿ ಇಟ್ಕೊಂಡು ಆಫೀಸ್ ಅರಿತಾ ಇಲ್ಲ. ನನ್ನ ಸರ್ಟಿಫಿಕೇಟ್ ನ ಯಾವತ್ತೂ ಹರಿದಾಕ್ಬಿಟ್ಟು ತಲೆ ಉಪಯೋಗಿಸಿ ಜನಕ್ಕೆ ಸ್ವಲ್ಪ ಮೋಸ ಮಾಡ್ತಾ ಇನ್ನಷ್ಟೇ. ಹಾಗೆ ಮಾಡ್ಬಾರ್ದು ಕಣೋ, ಅದು ಮಹಾ ತಪ್ಪು. ಹೌದಪ್ಪ, ಇವಾಗ ಹೀಗೆ ಮಾತಾಡ್ತೀಯ, ನಾಳೆ ನಿನ್ ತಾಳ್ಮೆ ಸತ್ತೋದ್ಮೇಲೆ ಹೀಗೆಲ್ಲ ಮಾತಾಡ್ತೀಯ. ನೋಡು, ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಬೆಳೀತಾ ಇದೆ. ನಮಗೆ ಲಂಚ ಕೊಟ್ಟು ಕೆಲಸ ಗಿಟ್ಟಿಸ್ಕೊಳಕ್ ಆಗಲ್ಲ. ಇನ್ಫ್ಲೂಯೆನ್ಸ್ ಗಾಳಿ ನಮ್ ಕಡೆ ಬೀಸಲ್ಲ ಅಂದ್ಮೇಲೆ ನಮ್ಮ ಗತಿ ಅದೋ ಗತಿ. ನಮ್ದು ಹಾಗಿರ್ಲಿ, 21ನೇ ಶತಮಾನದಲ್ಲಿ ಓದ್ದವ್ರ ಗತಿ ಏನಾಗುತ್ತೆ ಗೊತ್ತಾ? ಡಾಕ್ಟರ್, ಇಂಜಿನಿಯರು, ಲಾಯರು, ಹೊಟ್ಟೆ ನೋವು ಔಷಧಿ, ಮನೆ ಪ್ಲಾನು, ಸೈಟ್ ಪ್ಲಾನು, ಗಂಡ ಹೆಂಡ್ರ ಜಗಳದ ಕೇಸು, ಎದೆ ನೋವು ಔಷಧಿ, ಲೇಔಟ್ ಪ್ಲಾನು, ಕೇಸು, ಈ ರೀತಿ ಬೀದಿಲಿ ವಿದ್ಯೆನ ಮಾರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಗೊತ್ತಾ? ಅದಕ್ಕೆ ಬದುಕಿರೋವರೆಗೂ ಹೇಗೋ ಬದುಕಿದ್ರೆ ಆಯ್ತು. ಹಾಗಂತ ಜನಗಳಿಗೆಲ್ಲ ಮೋಸ ಮಾಡೋದಾ? ಇದಕ್ಕೋಸ್ಕರ ನನ್ನ ತಂದೆ ತಾಯಿ ಕಷ್ಟಪಟ್ಟು ಕಾಲೇಜಿಗೆ ಕಳಿಸಿ ಡಿಗ್ರಿ ಸರ್ಟಿಫಿಕೇಟ್ ಕೊಡಿಸಿದ್ದು. ನಿನ್ನ ಹತ್ರ ಮಾತಾಡ್ತೀನಲ್ಲ ನಾನು. ಅಯ್ಯೋ, ಏನಾಯ್ತು? ತಲೆ ನೋಯ್ತಾ ಇದೆ. ಶ್ರೀಧರ, 2/3 ಕಾಫಿ ಕೊಡ್ಸಮ್ಮ. ನನ್ನ ಮಗನೇ ಹೋಟೆಲ್ ನಲ್ಲಿ ಖರ್ಚು ಮಾಡಿದಲ್ದೆ ಕಾಫಿ ಬೇರೆ ಕೇಳು. ಸುಮಾರು ಕಾಫಿ ಕೊಡ್ಸು ಅಂತ ಕೇಳಿದ್ನ, ದುಡ್ಡಿಲ್ಲರೆ ನೋ ಪ್ರಾಬ್ಲಮ್. ಯಾರಾದ್ರೂ ಒಬ್ಬ ಬಕ್ರ ಸಿಕ್ಕೇ ಸಿಗ್ತಾನಿರು. ಎಲ್ಲಿರುವೆ ನೋಡಮ್ಮ, ಈಗಲೇ ಹೇಳ್ತಾ ಇದ್ದೀನಿ, ಇವನ್ ಸಹವಾಸ ನಿನ್ ಬೇಡ, ಇಲ್ಲ ಅಂದ್ರೆ ಜೈಲ್ ಸಹವಾಸ ನಿನ್ ಖಂಡಿತ. ಗುಡ್ ಬೈ, ಬೆಸ್ಟ್ ಆಫ್ ಲಕ್. ಏ ಆಶಾ, ಎಲ್ಲ ನಿಮ್ಮಣ್ಣ? ಆಹಾ, ಎಲ್ಲಿ ಅಂತ ಗೊತ್ತಿಲ್ವಾ? ದಿನ ಬಂದ ತಕ್ಷಣ ಸೀದಾ ನಮ್ಮ ಅಣ್ಣನ ಹೋಗಿ ಮಾತಾಡ್ತೀಯಾ, ಮತ್ತೆ ನಮ್ಮನೆ ಕೇಳ್ಬೇಕಾ? ಅರೆ ಇದೇನಿದು, ಆಲ್ ಇಂಡಿಯಾ ರೇಡಿಯೋ ನಮ್ಮನೆಗೆ ಬಂದ್ಬಿಟ್ಟಿದೆ. ಪಾಪ ಬ್ರಾಡ್ಕಾಸ್ಟಿಂಗ್ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಏನೋ ಏನಂದೆ? ನನ್ನನ್ನ ಆಲ್ ಇಂಡಿಯಾ ರೇಡಿಯೋ ಅಂತೀಯಾ?
ಅಯ್ಯಯ್ಯೋ ಎಲ್ಲಾದ್ರೂ ಉಂಟೆ ದೂರದರ್ಶನ ಅಂತಾನೆ ತಿಳ್ಕೊಳ್ಳೋಣ. ನೀನೋ ನಿಂತ್ಕೊಳ್ಳೋ. ಏನಾಗೋದ? ಕರೀರಿ ನಿಮ್ ಸುಪುತ್ರನ್ನ. ಯಾಕಮ್ಮ? ಏನೋ ಒಳ್ಳೆ ಹುಡುಗ ಅಂತ ಸ್ನೇಹ ಬೆಳೆಸಿದ್ರೆ ಎಂತ ದ್ರೋಹ ಮಾಡಿದನ್ ಗೊತ್ತಾ? ಗೊತ್ತಿಲ್ವಲ್ಲ. ನೀನ್ ಸುಮ್ನಿರು. ಏನಾಯ್ತು ಅಂತ ನೀನ್ ಹೇಳಮ್ಮ. ಇವತ್ತು ನನ್ ಮದ್ವೆ ವಿಷಯ ಸೆಟ್ಲ್ ಮಾಡೋದಕ್ಕೆ ದೊಡ್ಡ ಶ್ರೀಮಂತರು ಬಂದಿದ್ರು. ಆ ಸಂಬಂಧ ನಿಮ್ ಮಗನಿಂದ ಹಾಳಾಗ್ ಹೋಯ್ತು. ನಿನ್ ಮನೆಗ್ ನಾನು ಯಾವಾಗ ಬಂದಿದ್ದೆ? ನೀನೇನ್ ಬರ್ಬೇಕಾಗಿಲ್ಲ. ನೀನ್ ಬರ್ದಿರೋ ಈ ಲವ್ ಲೆಟರ್ ಬಂದು ಬಾಂಬ್ ತರ ಸಿಡಿತು. ಲವ್ ಲೆಟರ್? ನಾನಾ? ನೀವೇ ನೋಡಿ ಬೇಕಾದ್ರೆ. ಇದೇನಾ ನಾನು ಬರ್ದಿರೋ ಲವ್ ಲೆಟ್ರು? ಏ ಮಾಡಕ್ ಬೇರೆ ಕೆಲಸ ಇಲ್ಲ ನಿನ್ಗೆ? ಮೊದ್ಲೇ ಕೆಲಸ ಇಲ್ಲ ಅಂತ ನಾನು ಸಾಯ್ತಾ ಇದ್ದೇನೆ. ತಮಾಷೆ ಮಾಡಕ್ಕೂ ಸಮಯ ಸಂದರ್ಭ ಯು ಆರ್ ಪರ್ಫೆಕ್ಟ್ಲಿ ರೈಟ್. ನಾನ್ ಸಮಯ ಸಂದರ್ಭ ನೋಡೇ ಹೀಗ್ ಮಾಡಿದ್ದು. ಇವತ್ತೇನ್ ದಿವಸ ಗೊತ್ತಾ? ಏಪ್ರಿಲ್ 1 ಅಂದ್ರೆ ಏಪ್ರಿಲ್ ಫೂಲ್. ಅದಕ್ಕೆ ನಾನ್ ನಿಮ್ಗೆಲ್ಲರಿಗೂ ಫೂಲ್ ಮಾಡಿದ್ದು. ಏ ಶ್ರೀಧರ್ ನಿಂತ್ಕೋ. ನಿಲ್ಲು ಅಂದ್ರೆ ನಿಲ್ಬೇಕಪ್ಪ. ಯಾಕೆ? ಇನ್ನು ಏನೇನ್ ಮಾಡ್ಬೇಕು ಅಂತಿದ್ಯಾ ನೀನು? ಫೂಲ್ ಮಾಡಿದ್ ಸಾಲ್ದ? ಪ್ಲೀಸ್